ಎಲ್ರಿಗೂ ನಮಸ್ತೆ. ಒಂದು ಪುಟ್ಟ ಕತೆ ನಿಮ್ಮ ಮುಂದೆ. 2 ದಿನದಿಂದ ನನ್ನ ತಮ್ಮ ರಾತ್ರಿ ಟೈಮಲ್ಲಿ ಮನೆಗೆ ಬರಬೇಕಾದ್ರೆ ನಮ್ಮ ಮನೆ ಮುಂದೆ ನಿಂತಿರೋ ಒಂದು ಕಾರ್ ಪಕ್ಕ ಸಣ್ಣ ನಾಯಿ ಮರಿ ಕೂಗೋ ಸೌಂಡು ಕೇಳಿಬರ್ತಾ ಇರುತ್ತೆ. ಈ ವಿಷಯನ ಮನೇಲಿ ಹೇಳಿ ಮನೆಯವರೆಲ್ಲರೂ ನಾಯಿ ಮರಿನ ಹುಡ್ಕಾಡಿದ್ವಿ. ಕಾರ್ ಒಳಗಡೆನೇ ಇದೆ ಅನ್ನೋದು ಪಕ್ಕ ತಿಳಿದ ಮೇಲೆ ಕಾರ್ ಮಾಲೀಕರಿಗೆ ಈ ವಿಷಯನ ತಿಳಿಸಿ ಅವ್ರ ಸಹಾಯದಿಂದನೇ ಕಾರಿನ ಮುಂಭಾಗದಲ್ಲಿ ಸಿಕ್ಕಾಕೊಂಡಿರೋ ಆ ಮರಿನ ಹೊರಗೆ ತೆಗೆದ್ವಿ. ನೋಡ್ತಾ ಇದ್ದೀರಲ್ಲ, 2-3 ದಿನದಿಂದ ಆ ಮರಿ ಅದೆಷ್ಟು ಚೀರಾಡಿದ್ಯೋ, ಎಷ್ಟು ಹಸುವಿನಿಂದ ಕೂಗಿದ್ಯೋ. ಮರಿಗಳನ್ನು ಎಲ್ಲೆಂದರಲ್ಲಿ ಬಿಡೋದ್ರಿಂದ ಪಾಪ ಅವುಗಳಿಗೂ ಸೂರೇ ಇಲ್ಲದಂತಾಗುತ್ತೆ. ಸಿಕ್ಕಲ್ಲೆಲ್ಲ ಓಡಿಸೋರೇ ಇರ್ತಾರೆ. ಪಾಪ ಅವುಗಳು ತಾನೇ ಏನು ಮಾಡುತ್ತೆ, ಸಿಕ್ಕಿರೋ ಯಾವುದೋ ಮೂಲೆನ ತನ್ನ ಆಸರನ್ನಾಗಿ ಮಾಡ್ತೀನಿ ಅನ್ನೋ ದೃಷ್ಟಿಯಿಂದ ಈ ಥರ ಅಲ್ಲಿ ಇಲ್ಲಿ ಓಡಾಡಿ ಸಿಕ್ಕಾಕೊಳ್ಳುತ್ತೆ. ಈ ಪುಟ್ಟ ಮರಿನ ನಾವು ನಮ್ಮ ಮನೆಗೆ ತಂದು ಸ್ನಾನ ಮಾಡಿಸಿ ಆಹಾರನ ನೀಡಿ ಚೆನ್ನಾಗಿ ಆರೈಕೆ ಮಾಡ್ತಾ ಇದ್ದೀವಿ. ಸರಾಗವಾಗಿ ಮಳೆ ಸುರಿತಾ ಇದ್ದಿದ್ದರಿಂದ 4-5 ದಿನದಿಂದ ಆ ಕಾರ್ ಕೂಡ ಅಲ್ಲೇ ನಿಂತಿತ್ತು. ನಮ್ಮ ನೇಬರ್ ಅಣ್ಣ ಕಾರ್ನ ಮೂವ್ ಕೂಡ ಮಾಡಿದ್ದಿರಲಿಲ್ಲ. ನೋಡಿ, ಚಾರ್ಲಿ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದೆ. ಅಂದಹಾಗೆ ಮನೆಯವರ ಆಸೆ ಪ್ರಕಾರ ಈ ಪುಟ್ಟ ಮರಿಗೆ ನಾವು ಚಾರ್ಲಿ ಅಂತ ಹೆಸರಿಟ್ಟಿದ್ದೀವಿ. ಚಾರ್ಲಿ ಅಂದರೆ ಕೂಡಲೇ ನೋಡುತ್ತೆ. ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಸಾಧ್ಯ ಆದರೆ ಇಂತಹ ಮೂಕ ಪ್ರಾಣಿಗಳಿಗೆ ಒಂದು ಹೊತ್ತಿನ ಊಟ ಹಾಕೋದಕ್ಕೆ ಪ್ರಯತ್ನ ಪಡಿ. ಯಾವತ್ತೂ ನೋಯಿಸಬೇಡಿ.